ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಅವಮಾನಗಳು ಕೆಲವರಿಗೆ ನೋವಿನಡೆಗೆ ದಾರಿಯಂತೆ ಕಾಣಿಸಿದರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣಿಸುತ್ತದೆ. ಅವಮಾನಗಳು ಆಗುವುದೇ ಒಳ್ಳೆಯದಕ್ಕೆ ಎಂದು ಮನುಷ್ಯನು ಪರಿಭಾವಿಸಬೇಕು. ನಿಮ್ಮನ್ನ ಹೆಚ್ಚು ಪ್ರೀತಿಸುವವರ ಮೌಲ್ಯವನ್ನ ತಡವಾಗಿ ಅರಿತುಕೊಳ್ಳುವುದಕ್ಕಿಂತ ದೊಡ್ಡ ವಿಷಾದ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾರ ಬಗ್ಗೆ ಏನೇ ವಿಚಾರವನ್ನ ಮಾಡುತ್ತಾ ಇರುತ್ತೀರಿಯೋ ಆ ವಿಚಾರ ತರಂಗಗಳು ಅವರಿಗೆ ಅವಶ್ಯಕವಾಗಿ ತಲುಪುತ್ತವೆ. ಹಾಗಾಗಿ ಸ್ನೇಹಕ್ಕೆ ಸ್ನೇಹ, ದ್ವೇಷಕ್ಕೆ ದ್ವೇಷ ಉಂಟಾಗುತ್ತದೆ. ಸರ್ವರ ಬಗ್ಗೆ ಮಾತನಾಡುವ ಶಬ್ದ ಮತ್ತು ಶುದ್ಧವಾಗಿರುವಂತಹ ವಿಚಾರಗಳು ಅವಶ್ಯಕವಾಗಿ ಅವರನ್ನ ಪರಿವರ್ತಿಸುತ್ತವೆ. ಕೆಲವೊಮ್ಮೆ ಕೆಲವೊಂದು ವಿಚಾರಗಳಿಗೆ ನಮಗೆ ನಾವೇ ಚೌಕಟ್ಟುಗಳನ್ನು ಹಾಕಿಕೊಂಡು ಬದುಕುವುದು ನಮಗೆ ಅಷ್ಟೇ ಮಾತ್ರವಲ್ಲ, ಹೆತ್ತವರ ಗೌರವ ಮತ್ತು ನಮ್ಮ ಪ್ರತಿಷ್ಠೆಗೂ ಕೂಡ ಬಹಳಾನೇ ಉತ್ತಮವಾದದ್ದು. ನಮ್ಮ ಬಗೆಗಿನ ಇನ್ನೊಬ್ಬರ ಮಾತುಗಳು ಕೇವಲ ಅವರ ಅಭಿಪ್ರಾಯ ಅಷ್ಟೇ ಹೊರತು ಅದು ನಮ್ಮ ಹಣೆ ಬರಹ ಅಲ್ಲವೇ ಅಲ್ಲ. ಈ ಸತ್ಯವನ್ನ ಅರಿತು ಜೀವನವನ್ನ ಮನುಷ್ಯ ಸಾಗಿಸಬೇಕು. ಜಗಳ ಮಾಡದೇ ಇರುವಂತಹ ಸಂಬಂಧಕ್ಕಿಂತ ಎಷ್ಟೇ ಜಗಳ ಮಾಡಿದರೂ ಕೂಡ ದೂರ ಆಗದೇ ಇರುವಂತಹ ಸಂಬಂಧ ಸಿಕ್ಕಿದರೆ ಅದು ವರ ಎನಿಸುತ್ತದೆ. ಅಂತಹ ಸಂಬಂಧ ನಿಮ್ಮ ಜೀವನದಲ್ಲಿ ಸಿಕ್ಕರೆ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಮನುಷ್ಯ ಬಹಳ ವಿಚಿತ್ರ. ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವೇ ಇಲ್ಲದಂತೆ ಆಗಿದೆ. ಇದು ವಿಪರೀತವಾದರೂ ಕೂಡ ಸತ್ಯ. ನಾನು ಅವರಿಂದ ಕ್ಷಮೆಯನ್ನ ಒಪ್ಪಿಕೊಳ್ಳಬಹುದು, ಆದರೆ ಪುನಃ ನಂಬಿಕೆಯನ್ನ ಇಡುವುದಿಲ್ಲ. ನಂಬಿಕೆ ಎನ್ನುವುದು ಪುನಃ ಪುನಃ ಇನ್ನೊಬ್ಬರ ಮೇಲೆ ಅದು ಉದ್ಭವ ಆಗುವುದಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಮೇಲೆ ಇರುವಂತಹ ನಂಬಿಕೆಯನ್ನ ಕಳೆದುಕೊಂಡಾಗ ಆತನ ಮೇಲೆ ನಂಬಿಕೆ ಎನ್ನುವುದು ಉದ್ಭವ ಆಗುವುದು ಕೊಂಚ ವಿಷಾದವೇ. ಬದುಕಿನಲ್ಲಿ ಗೆದ್ದೇ ಗೆಲ್ಲಬೇಕು ಎನ್ನುವಂತಹ ಹಠ ಇರಲೇಬೇಕು. ಹಾಗೆಯೇ ಇಂದಿನ ಕೆಲಸವನ್ನ ಈಗಲೇ ಮಾಡಿ ಮುಗಿಸಬೇಕು ಎನ್ನುವಂತಹ ಛಲವೂ ಕೂಡ ಇರಬೇಕು. ಕೆಲವೊಂದು ಸಲ ನಾವು ಹೇಳುವುದು ಬಹಳಷ್ಟು ಇರುವಾಗಲೂ ನಾವು ಶಾಂತವಾಗಿ ಇರುವುದಕ್ಕೆ ಕಲಿಯಬೇಕಾಗುತ್ತದೆ. ಏಕೆಂದರೆ ನಾವು ಹೇಳುವುದು ಯಾವುದು ಕೂಡ ಆಗುವುದಿಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಎಲ್ಲವೂ ಕೂಡ ಆಗುತ್ತಾ ಹೋಗುತ್ತವೆ. ದಿನ ಕಳೆದಂತೆಲ್ಲ ಮನಃಶಾಂತಿಗಿಂತ ದುಬಾರಿ ಹಾಗೂ ಅಪೂರ್ವವಾದದ್ದು ಯಾವುದು ಕೂಡ ಇಲ್ಲ ಎಂಬ ಅರಿವೇ ಜೀವನದ ಮಹಾಗುರು. ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ನೆಮ್ಮದಿ ಎನ್ನುವುದು ಸಿಗುತ್ತದೆ. ಇನ್ನೆಲ್ಲವೂ ಕೂಡ ಬಿಸಿಲು ಕುದುರೆಗೆ ಹಿಡಿದಂತಹ ಹುಚ್ಚು ಸಹವಾಸವೇ. ತಾಳ್ಮೆ ಎಂದರೆ ಕಾಯುವಂತಹ ಸಾಮರ್ಥ್ಯವಲ್ಲ, ಕಾಯುವಾಗ ಉತ್ತಮ ಮನೋಭಾವನೆಗಳನ್ನು ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಆಗಿದೆ. ತುಂಬ ಹಠಕ್ಕೆ ಬಿದ್ದವನೊಬ್ಬ ಗೆದ್ದ ನಂತರ ಯೋಚಿಸುತ್ತಾ ಇದ್ದ, ಹಠಕ್ಕೆ ಬಿದ್ದು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಗೆದ್ದಿದ್ದರೆ ಚೆನ್ನಾಗಿ ಇರುತ್ತಿತ್ತು ಎಂದು. ನನ್ನವರೆಂದು ಅರಿತು ಬೆರೆತ ನಂತರ ಬೇರೆಯವರಾದ ಮೇಲೆ ಕೊರಗುವುದಕ್ಕಿಂತ ಸಿಕ್ಕವರೆಲ್ಲರನ್ನ ಪರಿಚಯ ಆದವರಷ್ಟೇ ಎಂದು ಭಾವಿಸುವುದು ಉತ್ತಮ. ನಮ್ಮವರಿಗೆ ಬುದ್ಧಿ ಹೇಳುವುದು ಅಥವಾ ಸಹಾಯವನ್ನ ಮಾಡುವುದನ್ನ ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು. ನಮ್ಮವರಿಗೆ ಗೌರವ ಕೊಡುವುದು ಮತ್ತು ಪ್ರಶಂಸೆಯನ್ನ ಮಾಡುವುದನ್ನ ನಾಲ್ಕು ಜನರ ಮಧ್ಯೆ ಮಾಡಬೇಕು. ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವೂ ಕೂಡ ಹೆಚ್ಚಾಗುವುದು. ಇದನ್ನ ನಾವು ಅರಿತುಕೊಳ್ಳಬೇಕು. ನಮ್ಮವರಿಗೆ ಬುದ್ಧಿ ಹೇಳುವುದರಲ್ಲಿ ನಾವು ದೊಡ್ಡತನವನ್ನ ತೋರಿಸುವುದಕ್ಕೆ ಹೋಗಬಾರದು. ಕೆಲವೊಮ್ಮೆ ಎಲ್ಲರೂ ಕೂಡ ತಪ್ಪು ದಾರಿಯನ್ನ ತುಳಿಯುತ್ತಾರೆ, ಆದರೆ ಆ ತಪ್ಪು ದಾರಿಯ ಬಗ್ಗೆ ನಾವು ಕೇವಲ ಮಾರ್ಗದರ್ಶನವನ್ನ ಮಾತ್ರ ನೀಡಬೇಕು. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಕೂಡ ಅತಿರೇಕವಾಗಬಾರದು. ಕೆಲವೊಂದು ಬಂಧುಗಳು ಹೇಗಿರುತ್ತಾರೆ ಅಂದರೆ ಅವರ ಬದುಕಿನಲ್ಲಿ ನಮಗೆ ಸ್ಥಾನ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ.
ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಇರುತ್ತಾರೆ. ಜೀವನದಲ್ಲಿ ಯಾರ ಮನಸ್ಸನ್ನು ಕೂಡ ಅಷ್ಟೊಂದು ನೋಯಿಸುವುದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನ ಹೇಳಿ ಕಣ್ಣೀರನ್ನ ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದಂತಹ ಕಣ್ಣೀರು ಹಾಗೂ ಕೂಗು ಆ ಭಗವಂತನಿಗೆ ಖಂಡಿತವಾಗಿಯೂ ಬಹುಬೇಗನೆ ಕೇಳಿಸುತ್ತದೆ. ಜನ ನಮ್ಮನ್ನ ದೂಷಿಸುವುದಕ್ಕೆ ಹೆಚ್ಚಿನ ಒಂದು ಕಾರಣಗಳೇ ಬೇಕಾಗಿಲ್ಲ. ನಮ್ಮ ಯಶಸ್ಸು, ಸಕಾರಾತ್ಮಕವಾಗಿರುವಂತಹ ಬೆಳವಣಿಗೆ ಕೂಡ ಎಷ್ಟೋ ಜನರಿಗೆ ನುಂಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಪ್ರತಿ ಸಮಸ್ಯೆಗೆ 3 ಪರಿಹಾರಗಳು ಇರುತ್ತವೆ. ಅದು ಸ್ವೀಕರಿಸಿ ಅದನ್ನು ಒಪ್ಪಿಕೊಳ್ಳುವುದು, ಮತ್ತೆ ಆಗದಂತೆ ನೋಡಿಕೊಳ್ಳುವುದು. ಸಮಯ ಮತ್ತು ಸಲಹೆ ಈ ಎರಡನ್ನೂ ಕೂಡ ಅಗತ್ಯ ಇರುವವರಿಗೆ ಅಷ್ಟೇ ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವು ಮೌಲ್ಯ ಕಳೆದುಕೊಳ್ಳುತ್ತದೆ, ನಮ್ಮ ಸಲಹೆಯೂ ಕೂಡ ನಿರರ್ಥವಾಗುತ್ತದೆ. ಪುರುಷ ಹಣೆಬರಹವನ್ನ 3 ವಿಷಯಗಳಿಂದ ನಿರ್ಧರಿಸಲಾಗುತ್ತದೆ: ಅವನ ಹೆಂಡತಿ, ಅವನ ಸಂಪತ್ತು ಮತ್ತು ಅವನ ಕರ್ಮ. ಇವುಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಎಲ್ಲರೊಂದಿಗೂ ಚೆನ್ನಾಗಿ ಬೆರೆತು ಮುಂದುವರಿಯಬೇಕು. ಹೆಂಡತಿಯನ್ನ ನೀವು ಯಾವಾಗ ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಆಗ ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣತೆಯೆಡೆಗೆ ಸಾಗುವುದು. ಸಂಪತ್ತು ಎನ್ನುವುದು ತನ್ನಿಂದ ತಾನೇ ಬರುವುದು. ಕರ್ಮಫಲಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಯಾವ ವ್ಯಕ್ತಿಯು ಕರ್ಮಫಲಗಳ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಸದಾಕಾಲ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುತ್ತಾನೆಯೋ ಅವನಿಗೆ ಭಗವಂತನ ಆಶೀರ್ವಾದ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಮನುಷ್ಯನು ಯಾರ ಶತ್ರುವು ಕೂಡ ಅಲ್ಲ. ಅವನ ಕಾರ್ಯಗಳು ಮತ್ತು ಮಾತನಾಡುವಂತಹ ಮಾತುಗಳು ಅವನನ್ನು ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತದೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಪದಗಳನ್ನು ಬುದ್ಧಿವಂತಿಕೆಯಿಂದ ಅರಿತುಕೊಳ್ಳಿ. ತನ್ನ ಸ್ವಂತ ಕುಟುಂಬದವರೊಂದಿಗೆ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದವನು ರಾಜ್ಯವನ್ನು ಆಳಲು ಸಾಧ್ಯವಾಗುವುದೇ ಇಲ್ಲ. ಇಂತಹ ಮಾತುಗಳನ್ನು ನೀವು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳಲೇಬೇಕು. ಆಗ ನಿಮ್ಮ ಸಂಬಂಧಗಳಲ್ಲಾಗಲಿ ಕುಟುಂಬಗಳಲ್ಲಾಗಲಿ ಬಿರುಕು ಎನ್ನುವುದು ಬರದೇ ಇರುವುದಕ್ಕೆ ಸಾಧ್ಯವಾಗುವುದು. ಅವಮಾನಿತನಾದವನು ಮುಂದೊಂದು ದಿನ ಸನ್ಮಾನಿತನು ಆಗಬಹುದು, ಆದರೆ ಅವಸಾನನಾದವನು ಮತ್ತೆಂದಿಗೂ ಕೂಡ ಅವನು ಜಯವನ್ನ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಣೆಬರಹಗಳೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಜನರು ಅವರು ಕೇಳಲು ಬಯಸುವುದನ್ನು ಮಾತ್ರ ಕೇಳುತ್ತಾರೆ, ಉಳಿಕಿರುವುದನ್ನು ತಳ್ಳಿ ಹಾಕುತ್ತಾರೆ. ಎಲ್ಲ ಇದ್ದರೂ ಕೂಡ ನೀನು ಖುಷಿಯಾಗಿ ಇಲ್ಲ ಅಂದರೆ ಇನ್ನೂ ಏನಾದರೂ ಬೇಕೆನ್ನುವ ಆಸೆಗಳನ್ನು ನಿನ್ನೊಳಗೆ ಯುದ್ಧ ಮಾಡುತ್ತಾ ಇದೆ ಎಂದು ಅರ್ಥ. ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ಹೊರತು ನಾನು ಹೇಗಾದರೂ ಬದುಕುತ್ತೇನೆ, ನೀನು ಹೇಗೆ ಬದುಕು ಎಂದು ಹೇಳುವುದು ಸರಿಯಲ್ಲ. ನೀವು ನಿಮ್ಮ ಧ್ವನಿಯಲ್ಲಿ ಬಳಸಿಕೊಳ್ಳದಿದ್ದರೆ ಬೇರೆಯವರು ನಿಮ್ಮ ಮೌಲ್ಯವನ್ನು ದುರುಪಯೋಗ ಮಾಡಿಕೊಳ್ಳಬಹುದು. ಮಾತನಾಡಬೇಕು ಎಂಬ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರಬಾರದು, ಮಾತನಾಡಿಯೇ ಆಡಬೇಕು. ಸಂಬಂಧಗಳಲ್ಲಿ ಅಸೂಯೆ ಸಹಜ, ಅದು ಆ ವ್ಯಕ್ತಿ ನಿಮ್ಮನ್ನ ಕಳೆದುಕೊಳ್ಳಲು ಬಯಸುವುದಿಲ್ಲ ಎನ್ನುವುದನ್ನು ತೋರಿಸುತ್ತದೆ. ನೀವು ಕೈ ಹಿಡಿದ ವ್ಯಕ್ತಿಯನ್ನ ವ್ಯಕ್ತಿತ್ವ ಎಂಥದ್ದು ಎನ್ನುವುದರ ಮೇಲೆ ನಿಮ್ಮ ಬದುಕು ಹೇಗೆ ಇರುತ್ತದೆ ಎಂದು ನಿರ್ಧಾರವಾಗುತ್ತದೆ ಹೊರತು ಬಡತನದಿಂದಾಗಲಿ ಅಥವಾ ಶ್ರೀಮಂತಿಕೆಯಿಂದಾಗಲಿ ಅಲ್ಲವೇ ಅಲ್ಲ. ನಿನ್ನ ಜೀವನವನ್ನು ಬದಲಾಯಿಸುವಂತಹ ಶಕ್ತಿ ದೇವರಲ್ಲಿ ಇಲ್ಲ, ಆದರೆ ನಿನ್ನೊಳಗಿನ ನಿರ್ಧಾರಗಳಲ್ಲಿ ಇದೆ. ನಿರ್ಧಾರ ಬದಲಾದರೆ ಜೀವನ ಎನ್ನುವುದು ತನ್ನಿಂದ ತಾನೇ ಬದಲಾದೀತು. ತಪ್ಪು ಎಲ್ಲರಿಂದಲೂ ಕೂಡ ಆಗುತ್ತದೆ, ಅದು ವಿಶೇಷವಾದದ್ದು ಏನೂ ಕೂಡ ಅಲ್ಲ. ಅದನ್ನು ಎಷ್ಟು ಬೇಗನೆ ತಿಳಿದುಕೊಳ್ಳುತ್ತೇವೆ ಎನ್ನುವುದು ತುಂಬಾನೇ ಮುಖ್ಯ. ಅಲ್ಲಿಯೇ ಶ್ರೇಷ್ಠ ಮತ್ತು ಕನಿಷ್ಠ ವ್ಯಕ್ತಿಗಳು ವ್ಯತ್ಯಾಸ ಗೊತ್ತಾಗುವುದು. ಗೌರವವು ಕನ್ನಡಿ ಇದ್ದಂತೆ, ನೀವು ಅದನ್ನು ಇತರರಿಗೆ ಎಷ್ಟು ಹೆಚ್ಚು ತೋರಿಸುತ್ತಿರುವಿರೋ ಅಷ್ಟು ಅವರು ಅದನ್ನು ನಿಮಗೆ ಪ್ರತಿಫಲಿಸುತ್ತಾರೆ. ಕ್ಷಮೆ, ಒಬ್ಬರನ್ನ ಕ್ಷಮಿಸುತ್ತೇವೆ ಅಂದರೆ ಅವರು ಮಾಡಿರುವಂತಹ ಅನ್ಯಾಯವನ್ನು ಒಪ್ಪಿದ್ದೇವೆ ಎಂದು ಅಲ್ಲ. ಕ್ಷಮಿಸುವುದು ಆದ ಕೆಟ್ಟ ಅನುಭವಗಳನ್ನು ಹಿಂದೆ ಬಿಟ್ಟು ಮುಂದೆ ನಡೆಯುವುದನ್ನು ಕ್ಷಮಿಸಿ, ಹಗುರಾಗುವುದಕ್ಕೆ ಕ್ಷಮಿಸಿ. ದೇವರು ನಿಮಗೆ ಬೇಕಾದ ವ್ಯಕ್ತಿಗಳನ್ನು ನೀಡುವುದೇ ಇಲ್ಲ, ಆದರೆ ನಿಮಗೆ ನಿಜವಾಗಿಯೂ ಕೂಡ ಅಗತ್ಯ ಇರುವಂತಹ ವ್ಯಕ್ತಿಗಳನ್ನು ನೀಡುತ್ತಾನೆ. ಆಯ್ಕೆ ಇಟ್ಟುಕೊಂಡು ಪ್ರೀತಿ
ಮಾಡುವುದು ಅಲ್ಲ, ನಿಮ್ಮನ್ನ ಬಿಟ್ಟರೆ ಬೇರೆ ಆಯ್ಕೆಯೇ ಇಲ್ಲ ಅನ್ನುವುದೇ ನಿಜವಾದ ಪ್ರೀತಿ. ನೀನು ನಂಬಿರುವುದಕ್ಕೆ ದೃಢವಾಗಿ ನಿಂತರೆ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ. ಇಂದು ಬಲಿಷ್ಠವಾದ ಮರ ನಿನ್ನೆ ತನ್ನ ಬೇರನ್ನ ಬಿಟ್ಟು ಬಿಡದೆ ಇರುವಂತಹ ಚಿಕ್ಕ ಬೀಜವೇ ಆಗಿತ್ತು. ಕೆಲವು ಮಂದಿ ಮೋಡಗಳಂತೆ, ಅವರು ಪಕ್ಕಕ್ಕೆ ಸರಿದರೆ ಬೆಳಕು ತನ್ನಿಂದ ತಾನೇ ಕಾಣಿಸುತ್ತದೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಗಳಾಗಲಿ ನೀಡಬಾರದು. ನೀಡಿದರೂ ಕೂಡ ಲಾಭವೇ ಇಲ್ಲ, ಏಕೆಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದಂತಹ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಾಗುವುದು ಇಲ್ಲ. ಆ ದೇವರು ನಮ್ಮಿಂದ ಒಬ್ಬರನ್ನ ದೂರ ಮಾಡುತ್ತಾ ಇದ್ದಾನೆ ಅಥವಾ ದೂರ ಮಾಡಿದ್ದಾನೆ ಅಂದರೆ ಅರ್ಥ ಮಾಡಿಕೊಂಡು ಬಿಡು. ನಾವು ಕೇಳದ ಕೆಲವು ಮಾತುಗಳು, ಕಾಣದ ಕೆಲವು ನಡವಳಿಕೆಗಳು ಅವನ ಕಣ್ಣುಗಳು ಕಂಡಿರುತ್ತವೆ. ಕಾರಣ ಇಲ್ಲದೆ ಅವನು ಏನೂ ಕೂಡ ಮಾಡುವುದಿಲ್ಲ. ನೀವು ಆಶೀರ್ವಾದಗಳ ಬಗ್ಗೆ ಯೋಚಿಸಿದರೆ ನೀವು ಆಶೀರ್ವಾದವನ್ನು ಆಕರ್ಷಿಸುತ್ತೀರಿ. ನೀವು ಸಮಸ್ಯೆಗಳ ಬಗ್ಗೆ ಯೋಚಿಸಿದರೆ ನೀವು ಸಮಸ್ಯೆಗಳನ್ನು ಆಕರ್ಷಿಸುತ್ತೀರಿ. ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ಮತ್ತು ಧನಾತ್ಮಕವಾಗಿರುವಂತಹ ಯೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದೇ ಇರುವಂತಹ ಜನಗಳಿಂದ ಆದಷ್ಟು ದೂರ ಇದ್ದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಯಶಸ್ಸು ತಾನಾಗಿಯೇ ಸಿಗುವುದು. ಪ್ರಬುದ್ಧತೆ ಅಂದರೆ ನೀವು ತಪ್ಪು ಮಾಡಿದ ವ್ಯಕ್ತಿಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದುವುದು ಅಲ್ಲ. ಕೇವಲ ಉಸಿರಾಡಿ ದೂರ ಹೋಗುತ್ತೀರಿ ಮತ್ತು ಸಮಯವೇ ಅವರನ್ನು ನೋಡಿಕೊಳ್ಳಲು ಬಿಡುವುದಿಲ್ಲ. ನೀವು ಎಂದಿಗೂ ಕೂಡ ನಿಮ್ಮ ಪ್ರಬುದ್ಧತೆಯನ್ನು ಕಳೆದುಕೊಳ್ಳಬಾರದು. ಎಲ್ಲಿ, ಯಾವಾಗ, ಹೇಗೆ ನಡವಳಿಕೆಯನ್ನು ಮಾಡಬೇಕು, ಯಾವ ರೀತಿಯ ವರ್ತನೆಯನ್ನು ತೋರಬೇಕು ಎನ್ನುವುದು ಕಲಿಯುವುದೇ ನಮ್ಮ ಪ್ರಬುದ್ಧತೆಯಾಗಿದೆ. ನೀವು ನಿಮ್ಮ ಜೀವನವನ್ನು ಕೊಲ್ಲುವುದರಲ್ಲಿ ಕಳೆದರೂ ನೀವು ಎಲ್ಲ ಶತ್ರುಗಳನ್ನು ನೀವು ದಣಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ಸ್ವಂತ ಕೋಪವನ್ನು ತಣಿಸಿಕೊಂಡರೆ ನಿಮ್ಮ ನಿಜವಾದ ಶತ್ರು ಕೊಲ್ಲಲ್ಪಡುತ್ತಾನೆ. ಅರ್ಥಾತ್ ನಿಮ್ಮ ಶತ್ರು ನಿಮ್ಮ ಕೋಪದಲ್ಲಿಯೇ ಇರುವನು. ಕ್ಷಮಿಸುವುದರಿಂದ ಹಿಂದೆ ನಡೆದಿರುವುದು ಯಾವುದೂ ಕೂಡ ಬದಲಾಗುವುದಿಲ್ಲ, ಆದರೆ ಮುಂದೆ ನಡೆಯಬೇಕಾಗಿರುವುದು ಬದಲಾಗುತ್ತದೆ. ನೀನು ನಿನಗೆ ಬೇಕಾದದ್ದಕ್ಕಾಗಿ ಹೋರಾಟ ಮಾಡಿದಾಗ ಅದು ಸಿಗಲಿಲ್ಲ ಎಂದು ರೋಧಿಸುವಂತಹ ಅಧಿಕಾರವು ನಿನಗೆ ಇರುವುದಿಲ್ಲ. ನಾವು ಏನನ್ನ ಕೇಳುತ್ತೇವೆಯೋ ಅವೆಲ್ಲವೂ ಕೂಡ ನಿಜ ಎಂದು ಭಾವಿಸಬಾರದು. ಯಾವತ್ತಿಗೂ ಒಂದು ಘಟನೆ 3 ಆಯಾಮಗಳು ಇರುತ್ತವೆ. ಮೊದಲನೆಯದು ನಮ್ಮದು, ಎರಡನೆಯದು ಬೇರೆಯವರದ್ದು ಮತ್ತು ಮೂರನೆಯದು ಸತ್ಯಾಂಶ. ಒಬ್ಬ ವ್ಯಕ್ತಿಯಲ್ಲಿ ಕನಿಷ್ಠ 3 ಸಂಗತಿಗಳನ್ನು ಗಮನಿಸಬೇಕು: ಬುದ್ಧಿವಂತಿಕೆ, ಸಾಮರ್ಥ್ಯ ಮತ್ತು ಬದ್ಧತೆ. ಈ ಪೈಕಿ ಕೊನೆಯದು ಇಲ್ಲದಿದ್ದರೆ ಉಳಿದ 2 ಇದ್ದು ಕೂಡ ಪ್ರಯೋಜನವಿಲ್ಲ. ಅಂತಹ ವ್ಯಕ್ತಿಯನ್ನ ಎಲ್ಲಿಡಬೇಕೋ ಅಲ್ಲಿಯೇ ಇಡುವುದು ಸುರಕ್ಷಿತ. ನೀವು ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡಿದವರನ್ನ ಮತ್ತು ನಿಮ್ಮನ್ನ ಕಷ್ಟಕ್ಕೆ ದೂಡಿದವರನ್ನ ಜೀವನದಲ್ಲಿ ಮರೆಯಲೇಬಾರದು. ಇವರು ಕಲಿಸುವಷ್ಟು ಪಾಠವನ್ನ ಬೇರೆ ಯಾರೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಶತ್ರುಗಳನ್ನ ಯಾವಾಗಲೂ ಕೂಡ ಗೌರವದಿಂದ ನೋಡು, ಏಕೆಂದರೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಎಂದು. ಅವರು ನಿನ್ನ ಏಳಿಗೆಯನ್ನ ಸಹಿಸದೆ ನಿನ್ನನ್ನ ದ್ವೇಷಿಸುತ್ತಾರೆ ಅಷ್ಟೇ. ಯಾರು ನಿಮಗೆ ಕೆಡಕನ್ನ ಬಗೆದಿದ್ದಾರೆಯೋ, ತೊಂದರೆಗಳನ್ನು ಕೊಟ್ಟಿದ್ದಾರೆಯೋ ಅವರು ನಿಮ್ಮನ್ನ ಬಲಿಷ್ಠರನ್ನಾಗಿಯೂ ಮಾಡಿದ್ದಾರೆ ಅನ್ನುವುದನ್ನು ಮರೆಯಲೇಬಾರದು. ಇದು ನಿಮಗೆ ಮಾಡಿರುವಂತಹ ಉಪಕಾರ ಎಂದು ಭಾವಿಸಬೇಕು. ಯಾವ ಕಾರಣಕ್ಕೂ ಕೂಡ ನಿಜ ಜೀವನದಲ್ಲಿ ಒಂದು ದಿನವೂ ವಿಷಾದ ಪಡಿಸಬೇಡಿ. ಒಳ್ಳೆಯ ದಿನಗಳು ಸಂತಸವನ್ನ, ಕೆಟ್ಟ ದಿನಗಳು ಅನುಭವಗಳನ್ನ, ಅತಿ ಕೆಟ್ಟ ದಿನಗಳು ಪಾಠವನ್ನ ಮತ್ತು ಉತ್ತಮ ದಿನಗಳು ನೆನಪುಗಳನ್ನು ನೀಡುತ್ತವೆ. ಅದ್ಭುತ ಅಥವಾ ಉತ್ತಮ ಕೆಲಸ ಮಾಡುವಂತಹ ಏಕೈಕ ಮಾರ್ಗ ಅಂದರೆ ನೀವು ಮಾಡುವಂತಹ ಕೆಲಸಗಳನ್ನು ಅತ್ಯಂತ ಗಾಢವಾಗಿ ಪ್ರೀತಿಸುವುದು ಮತ್ತು ಅದರಲ್ಲಿ 100ಕ್ಕೆ 100 ತಲ್ಲೀನರಾಗಿ ಇರುವುದು. ನಿಮ್ಮ ಕೆಲಸಗಳನ್ನು ನೀವು ಪ್ರೀತಿಸದೆ ಬೇರೆಯವರು ಪ್ರೀತಿಸುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ.
ಪ್ರಾರ್ಥನೆ ಮತ್ತು ನಂಬಿಕೆ ಕಣ್ಣಿಗೆ ಕಾಣಬರುವುದಿಲ್ಲ, ಆದರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸುವಂತಹ ಶಕ್ತಿ ಈ ಎರಡಕ್ಕೂ ಕೂಡ ಇದೆ. ಆಕಾಶದೆತ್ತರಕ್ಕೆ ಹಾರುವಂತಹ ಹಕ್ಕಿ ಯಾವತ್ತಿಗೂ ಕೂಡ ಅಹಂಕಾರವನ್ನು ಪಡುವುದಿಲ್ಲ, ಏಕೆಂದರೆ ಆಕಾಶದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಇರುವುದಿಲ್ಲ ಎಂದು ಅದಕ್ಕೆ ತುಂಬ ಚೆನ್ನಾಗಿ ತಿಳಿದಿದೆ. ಮನುಷ್ಯ ತನಗೆ ಸಿಕ್ಕಂತಹ ಕೊಂಚ ಯಶಸ್ಸು ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನೇ ದಾಟುತ್ತಾನೆ, ಏಕೆಂದರೆ ಅವನು ಮರೆತಿದ್ದಾನೆ ಯಾವುದು ಶಾಶ್ವತ ಅಲ್ಲ ಎಂದು. ನಾವು ದುಃಖದಲ್ಲಿ ಇರಲಿ ಅಥವಾ ಸಂತೋಷವಾಗಿ ಇರಲಿ, ಮೊದಲು ಮನಸ್ಸಿಗೆ ಬರುವಂತಹ ವ್ಯಕ್ತಿ ಒಬ್ಬರು ಇರುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ ಎಂದಲ್ಲ, ಆದರೆ ಒಬ್ಬರಿಗೆ ಮಾತ್ರ ನಮ್ಮ ಹೃದಯದಲ್ಲಿ ವಿಶೇಷವಾಗಿರುವಂತಹ ಸ್ಥಾನ ಇರುತ್ತದೆ ಎಂದು. ನಿಮ್ಮ ಬದುಕಿನ ಪುಟಗಳಲ್ಲಿ ಸಾವಿರಾರು ಪುಟಗಳು ಇರಬಹುದು, 10 ಅಧ್ಯಾಯಗಳೇ ಇರಬಹುದು. ಕೆಲವು ಪುಟ ಅಥವಾ ಒಂದು ಅಧ್ಯಾಯ ಸರಿ ಇಲ್ಲ ಅಂದ ಮಾತ್ರಕ್ಕೆ ಇಡೀ ಪುಸ್ತಕವೇ ಸರಿಯಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಎಲ್ಲರ ಬದುಕಿನ ಪುಟಗಳು ಕೂಡ ಹಾಗೆಯೇ ಇರುತ್ತವೆ. ನೀನು ಎಲ್ಲಿಯವರೆಗೆ ಭಯ ಪಡುತ್ತಾ ಇರುವೆಯೋ ಅಲ್ಲಿಯವರೆಗೆ ಬೇರೆಯವರು ನಿನ್ನ ಜೀವನವನ್ನು ನಿರ್ಧರಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನಿನ್ನ ಭಯವನ್ನು ನಿವಾರಿಸಿಕೊಂಡು ನಿರ್ಭಯವಾಗಿ ಮುಂದೆ ನಡೆಯುವುದನ್ನು ನೀನು ಕಲಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒತ್ತಾಯಕ್ಕೂ ಅನಿವಾರ್ಯಕ್ಕೂ ಮಾತನಾಡಿದರೆ ಅಲ್ಲಿ ಮಾತುಗಳಲ್ಲಿ ಇರುತ್ತವೆ ವಿನಃ ಭಾವನೆಗಳೇ ಇರುವುದಿಲ್ಲ. ಯಾವ ರೀತಿ ಬದುಕಬೇಕು ಎಂದು ತಿಳಿಯದೆಯೇ ಭಯ ಪಡಬೇಡ, ಏಕೆಂದರೆ ಗೂಡಿನಿಂದ ಹೊರಗೆ ಬರುವಂತಹ ಪಕ್ಷಿಗೆ ತಿಳಿಯದು ಕಾಳುಗಳು ಎಲ್ಲಿವೆ ಎಂದು. ಆದರೂ ಕೂಡ ಅದು ಹಾರುತ್ತಾ ಹೋಗುತ್ತವೆ ಅಲ್ಲವೇ? ನಮ್ಮ ಜೀವನವೂ ಕೂಡ ಅಷ್ಟೇ. ಪ್ರಯತ್ನವೇ ಜೀವನವಾಗಬೇಕು. ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನವಾಗಬೇಕು. ಯಾವ ವ್ಯಕ್ತಿಯು ಜೀವನದಲ್ಲಿ ಪ್ರಯತ್ನವನ್ನು ನಿರಂತರವಾಗಿ ಪಡುತ್ತಾನೆಯೋ ಆ ವ್ಯಕ್ತಿಯನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಎಲ್ಲಿ ನಮ್ಮ ಪರಿಸ್ಥಿತಿ ಮತ್ತು ಅನುಪಸ್ಥಿತಿ ಎರಡೂ ಒಂದೇ ಆಗುತ್ತದೆಯೋ ಅಲ್ಲಿ ನಾವು ಅನುಪಸ್ಥಿತರಾಗುವುದೇ ಉತ್ತಮ. ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಾಗದಿದ್ದಕ್ಕಾಗಿ ನಿಮ್ಮ ಹೆತ್ತವರನ್ನು ಕ್ಷಮಿಸಿ. ನಂತರ ಹೆತ್ತವರಿಗಿಂತ ಮಿಗಿಲಾಗಿ ಪ್ರೀತಿಯನ್ನು ತಪ್ಪು ಸ್ಥಳಗಳಲ್ಲಿ ಹುಡುಕಿದ್ದಕ್ಕಾಗಿ ನಿಮ್ಮನ್ನು ಕ್ಷಮಿಸಿ. ಅನುಭವಗಳಿಂದ ಕಲಿತ ಪಾಠಗಳು ಹೆಚ್ಚು ಮೌಲ್ಯಯುತವಾಗಿ ಇರುತ್ತವೆ. ಅಭ್ಯಾಸಗಳಿಂದ ಮಾತನಾಡುವಂತಹ ಮಾತುಗಳು ಹೆಚ್ಚು ಮೆಚ್ಚುಗೆಯನ್ನು ಪಡೆಯುತ್ತವೆ. ಉತ್ಸಾಹದಿಂದ ಮಾಡಿದಂತಹ ಕಾರ್ಯಗಳು ಹೆಚ್ಚು ಯಶಸ್ವಿ ಆಗುತ್ತವೆ ಮತ್ತು ಇತರರಲ್ಲಿ ಒಳ್ಳೆಯದನ್ನು ನೋಡುವಂತಹ ಮನಸ್ಸು ಹೆಚ್ಚು ಶಾಂತವಾಗಿ ಇರುತ್ತದೆ. ಜೀವನದಲ್ಲಿ ಶಾಂತವಾಗಿ ಇರುವುದನ್ನು ಮನುಷ್ಯ ಕಲಿಯಬೇಕು. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿಯೇ ಇದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎನ್ನುವುದು ಎಲ್ಲರಲ್ಲಿಯೂ ಇದೆ, ಎಲ್ಲರ ಬಳಿಯಲ್ಲಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ಹಾಗಾಗಿ ನೀವು ಅನ್ಯರ ಸುಖಕ್ಕಾಗಿ ಅನ್ಯರ ಸಂತೋಷಕ್ಕಾಗಿ ಕಾಯಬೇಡಿ, ನಿಮ್ಮ ಸಂತೋಷವನ್ನು ಕಂಡುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಕೃಷ್ಣನ ವಚನಾಮೃತಗಳು ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಒಂದು ಲೈಕನ್ನು ಮಾಡಿ, ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ವಿಡಿಯೋದಲ್ಲಿ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ತರುವವರೆಗೂ ಧನ್ಯವಾದ. ಕರುನಾಡಿಗೆ.